ಹರಿ ಓಂ ಎಲ್ಲರಿಗೂ. ಈಗ 87ನೆಯ ಶ್ಲೋಕ. ಕುಮುದ ಕುಂದರ ಕುಂದಫ್. ಇಲ್ಲಿ ಕುಮುದಃ ಕುಂದರಃ ಕುಂದಃ ಅಂತ ಬರುತ್ತೆ. ನಾವೆಲ್ಲದಕ್ಕೂ ವಿಸರ್ಗವನ್ನು ಹಾಕ್ಕೊಂಡು ಹೋಗ್ತೀವಿ. ಓಕೆನಾ? ಕುಮುದ ಕುಂದರ ಕುಂದಫ್ ಪರ್ಜನ್ಯಫ್ ಪಾವನೋ ನಿಲಃ. ಪರ್ಜನ್ಯಫ್ ಪಾವನೋ ನಿಲಃ. ಅಮೃತಾಂಶೋಮೃತವಪುಸ್. ಅಮೃತಾಶೋಮೃತವಪುಸ್. ಸರ್ವಜ್ಞಃ ಸರ್ವತೋಮುಖಃ. ಸರ್ವಜ್ಞಃ ಸರ್ವತೋಮುಖಃ. ಈಗ ಲೈನ್ ಬೈ ಲೈನ್. ಕುಮುದಃ ಕುಂದರಃ ಕುಂದಫ್ ಪರ್ಜನ್ಯಫ್ ಪಾವನೋ ನಲಃ. ಕುಮುದಃ ಕುಂದರಃ ಕುಂದಫ್ ಪರ್ಜನ್ಯಫ್ ಪಾವನೋ ನಲಃ. ಅಮೃತಾಶೋಮೃತವಪುಸ್. ಸರ್ವಜ್ಞಃ ಸರ್ವತೋಮುಖಃ. ಅಮೃತಾಶೋಮೃತವಪುಸ್. ಸರ್ವಜ್ಞಃ ಸರ್ವತೋಮುಖಃ. ಈಗ ಪೂರ್ತಿ ಶ್ಲೋಕ. ಕುಮುದಃ ಕುಂದರಃ ಕುಂದಫ್ ಪರ್ಜನ್ಯಫ್ ಪಾವನೋ ನಲಃ. ಅಮೃತಾಶೋಮೃತವಪುಸ್. ಸರ್ವಜ್ಞಃ ಸರ್ವತೋಮುಖಃ. ಕುಮುದಃ ಕುಂದರಃ ಕುಂದಫ್ ಪರ್ಜನ್ಯಫ್ ಪಾವನೋ ನಲಃ. ಅಮೃತಾಶೋಮೃತವಪುಸ್. ಸರ್ವಜ್ಞಃ ಸರ್ವತೋಮುಖಃ. ಈಗ 88ನೆಯ ಶ್ಲೋಕ. ಸುಲಭ ಸುವ್ರತ ಸಿದ್ಧಶ್. ಸುಲಭ ಸುವ್ರತ ಸಿದ್ಧಶ್. ಶತ್ರುಜಿಚ್ಛತ್ರುತಾಪನಃ. ಶತ್ರುಜಿಚ್ಛತ್ರುತಾಪನಃ. ನೆಗ್ರೋದೋದುಂಬರೋಶ್ವತ್ತಶ್. ನೆಗ್ರೋದೋದುಂಬರೋಶ್ವತ್ತಶ್. ಇದು ತುಂಬ ಉದ್ದ ಇದೆ ಪದ ಅಂತ ಅನಿಸುತ್ತೆ. ಯಾಕೆಂದರೆ ನೆಗ್ರೋದೋದುಂಬರೋಶ್ವತ್ತಶ್ ಏನಪ್ಪ ಇದು ಅಂತ ಅಂದರೆ ಇದ್ರದ್ದು ಒಂದು ಅರ್ಥ ಹೇಳ್ತೀನಿ. ನೆಗ್ರದ, ಔದುಂಬರ ಹಾಗೂ ಅಶ್ವತ್ಥಃ ಅಂದರೆ ಆಲದ ಮರ ಹಾಗೂ ಔದುಂಬರ ಅಂದರೆ ಅತ್ತಿ ಮರ ಮತ್ತು ಅಶ್ವತ್ಥ ಮರದಲ್ಲಿ ಭಗವಂತ ವಿಶೇಷವಾದ ಸಾನ್ನಿಧ್ಯವನ್ನು ಹೊಂದಿದ್ದಾನೆ ಅನ್ನೋ ಅರ್ಥ ಬರ್ತಾ ಹೋಗುತ್ತೆ. ನಾವಿಲ್ಲಿ ಎಲ್ಲೂ ಮಧ್ಯದಲ್ಲಿ ಕಟ್ ಮಾಡೋದಕ್ಕಾಗೋದಿಲ್ಲ. ಆ ಪದನ ಅಷ್ಟು ಫುಲ್ ಹೇಳಲೇಬೇಕು. ನಿಧಾನಕ್ಕೆ ಹೇಳಿದ್ರೆ ಬರುತ್ತೆ. ನೆಗ್ರೋದೋದುಂಬರೋಶ್ವತ್ತಶ್. ನೆಗ್ರೋಧೋದುಂಬರೋಶ್ವತ್ತಶ್. ಚಾಣೂರಾಂಧ್ರನಿಷೂದನಃ. ಚಾಣೂರಾಂಧ್ರನಿಷೂದನಃ. ಈಗ ಲೈನ್ ಬೈ ಲೈನ್. ಸುಲಭ ಸುವ್ರತ ಸಿದ್ಧಶ್. ಶತ್ರುಜಿಚ್ಛತ್ರುತಾಪನಃ. ಸುಲಭ ಸುವ್ರತ ಸಿದ್ಧಶ್. ಶತ್ರುಜಿಚ್ಛತ್ರುತಾಪನಃ. ಈಗ 2ನೇ ಲೈನ್ಗೆ ಹೋಗೋಣ. ನೆಗ್ರೋಧೋದುಂಬರೋಶ್ವತ್ತಶ್. ಚಾಣೂರಾಂಧ್ರನಿಷೂದನಃ. ನೆಗ್ರೋಧೋದುಂಬರೋಶ್ವತ್ತಶ್. ಚಾಣೂರಾಂಧ್ರನಿಷೂದನಃ. ಈಗ ಫುಲ್ ಶ್ಲೋಕ. ಸುಲಭ ಸುವ್ರತ ಸಿದ್ಧಶ್. ಶತ್ರುಜಿಚ್ಛತ್ರುತಾಪನಃ. ನೆಗ್ರೋಧೋದುಂಬರೋಶ್ವತ್ತಶ್. ಚಾಣೂರಾಂಧ್ರನಿಷೂದನಃ. ಇನ್ನೊಂದು ಸಾರಿ. ಸುಲಭ ಸುವ್ರತ ಸಿದ್ಧಶ್. ಶತ್ರುಜಿಚ್ಛತ್ರುತಾಪನಃ. ನೆಗ್ರೋಧೋದುಂಬರೋಶ್ವತ್ತಶ್. ಚಾಣೂರಾಂಧ್ರನಿಷೂದನಃ. ಹರಿ ಓಂ ಎಲ್ಲರಿಗೂ. ಥ್ಯಾಂಕ್ ಯು.